ಜಾಸ್ತಿ ಮಾತಾಡೋದು ಬೇಡ. ನನ್ನ ಮನಸ್ಸಲ್ಲಿ ಒಂದು ಐತೆ ಅಂತ ಹೇಳಿದ್ನಲ್ಲ, ನಿನ್ನ ಮಗಳನ್ನ ಕೋಮಲನ್ನೇ ಮದುವೆ ಮಾಡ್ಕೋಬೇಕು. ನನ್ನ ಮಗನಿಗೆ ಏನಾದ್ರು ಆಸೆ ಐತೆ ನನಗೆ. ಏನು ಸಿದ್ದಣ್ಣ, ನನ್ನ ಮಗಳನ್ನ ಮದುವೆ ಮಾಡ್ಕೋತೀರಾ ನಿಮ್ಮ ಮಗನಿಗೆ? ಹೌದು ಶಾಂತಕ್ಕ, ನನ್ನ ಗೆಳೆಯ ಇದ್ದಿದ್ರೆ ಅವನ್ನ ಕೇಳ್ಬೋದಾಗಿತ್ತು. ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಅದಕ್ಕೆ ನಿನ್ನ ಕೇಳ್ತಾ ಇದ್ದೀನಿ ಶಾಂತಕ್ಕ. ಬಲವಂತ ಏನಿಲ್ಲ. ನಿಮ್ಮ ಮಗಳು ಕೋಮಲನ್ನು ಕೇಳಿ ನೀವು ಕೂತ್ಕೊಂಡು ಯೋಚನೆ ಮಾಡಿ. ಇಷ್ಟ ಆದರೆ ನನ್ನ ಮಗನ ಕೊಟ್ಟು ಮದುವೆ ಮಾಡಿ. ಸ್ನೇಹ ಇತ್ತು ನನಗೂ ನಿಮ್ಮ ಗಂಡನಿಗೂ. ಆ ಸ್ನೇಹ ಈ ಮೂಲಕನಾದರೂ ಉಳ್ಕೊಳ್ಳುತ್ತೆ ಅನ್ನೋದೇ ನನ್ನ ಆಸೆ ಶಾಂತಕ್ಕ. ಹೌದು ಸಿದ್ದಣ್ಣ, ನೀವು ಹೇಳೋದು ನಿಜಾನೇ. ನನ್ನ ಗಂಡ ಇದ್ದಿದ್ರೆ ನಾವೇ ಯಾಕೆ ಈ ಥರ ಇರ್ತಾ ಇದ್ವಿ ಅಲ್ವಾ? ಇನ್ನೂ ಚೆನ್ನಾಗಿ ಇರ್ತಾ ಇದ್ವಿ. ನಮ್ಮ ಮನೆ ಬರೋ ನೋಡಿ ಯಾವ ಥರ ಆಗಿದೆ ಅಂತ. ಆಯಿತು ಸಿದ್ದಣ್ಣ, ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಡಬಾರ್ದು ಅನ್ನೋದೇನಿಲ್ಲ ನನಗೆ. ಆಯಿತು, ಜಾತಕ ಎಲ್ಲ ಕೂಡಿ ಬರಲಿ, ಋಣಾನು ಬಂದರೆ ಇದ್ರೆ ಆಗುತ್ತೆ. ಕೋಮಲನ್ನು ಒಂದು ಮಾತು ಕೇಳಿ ಶಾಂತಕ್ಕ. ಆಯಿತು ಸಿದ್ದಣ್ಣ, ಅವಳನ್ನೇ ಕೇಳ್ತೀನಿ. ಜಾತಕ ಎಲ್ಲ ಮೊದಲು ಕೂಡಿ ಬರಲಿ, ಆಮೇಲೆ ಅವಳ ಹತ್ರ ಮಾತಾಡಿ ವಿಚಾರನ ನಿಮಗೆ ತಿಳಿಸ್ತೀನಿ. ನನ್ನ ಮಗಳು ಯಾವತ್ತೂ ನನ್ನ ಮಾತನ್ನ ಮೀರಿಲ್ಲ ಇದುವರೆಗೂ. ನಿಮಗೆ ಗೊತ್ತಲ್ವಾ ನಮ್ಮ ಕೋಮಲ ಹೇಗೆ ಅಂತ. ನೋಡೋಣ ಏನಾಗುತ್ತೆ ಅನ್ನೋದನ್ನ. ಆಯಿತು ಶಾಂತಕ್ಕ, ಇದು ವಿಚಾರ ಮಾಡಿ ನನಗೆ ತಿಳಿಸಿ ಯಾವುದಕ್ಕೂ. ನಾವು ನೀವು ಗೊತ್ತಿರೋ ಚೆನ್ನಾಗಿರೋದ್ರಿಂದ ಸಂಬಂಧಿಕರಾದ್ರೂ ಚೆನ್ನಾಗಿರುತ್ತೆ. ಬೇರೆ ಎಲ್ಲಿ ನಿಮ್ಮ ಮಗಳನ್ನ ಕೊಟ್ಟು ನೀವು ತೊಂದರೆ ಪಡೋದು ಬೇಡ. ನಾವು ಅಷ್ಟೇ ಬೇರೆ ಎಲ್ಲೋ ಹೆಣ್ಣು ತಂದು ಸುಮ್ಮನೆ ಕಷ್ಟಪಡೋದು ಯಾಕೆ? ಗೊತ್ತಿರೋ ಹುಡುಗಿನೇ ಅಲ್ವಾ, ಕೋಮಲನ್ನೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ. ಎಲ್ಲದಕ್ಕಿಂತ ಹೆಚ್ಚಾಗಲಿ ನನ್ನ ಗೆಳೆಯನ ಮಗಳು, ಅವಳಿಗೂ ಒಂದು ದಾರಿ ಆಗುತ್ತೆ. ನಿಮಗೂ ಏನು ತೊಂದರೆ ಆಗ್ದಂಗೆ ನಾವೇ ಬೇಕಾದ್ರೆ ಮದುವೆನ ಮಾಡ್ಕೊತೀವಿ. ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ್ರೂ ನಡೆಯುತ್ತೆ ಅಲ್ವಾ ಶಾಂತಕ್ಕ? ನೋಡೋಣ ಸಿದ್ದಣ್ಣ, ಮೊದಲೇ ಎಲ್ಲ ಅದೆಲ್ಲ ಏನಕ್ಕೆ ಯೋಚನೆ ಮಾಡೋದು? ಮೊದಲು ಜಾತಕ ಕೂಡಿ ಬರಲಿ. ನಿಮ್ಮ ಮಗನ್ನು ಕೇಳಿ ಒಂದು ಮಾತು, ನನ್ನ ಮಗಳನ್ನು ಕೇಳ್ತೀನಿ. ಆಯಿತು ಶಾಂತಕ್ಕ, ವಿಚಾರ ಮಾಡಿ ಹೇಳಿ. ನಾವು ಪಂಡಿತರ ಹತ್ರ ಹೋಗಿ ಜಾತಕ ಎಲ್ಲ ಹೊಂದಾಣಿಕೆ ಆಗುತ್ತಾ ಅಂತ ಕೇಳಿಸ್ಕೊಂಡು ಬರ್ತೀವಿ ನಾವೇನೆ. ನೀವೇನು ಕೇಳೋ ತೊಂದರೆ ತೊಗೋಬೇಡಿ, ಸುಮ್ಮನೆ ಯಾಕೆ ಓಡಾಡ್ತೀರಾ? ನೀವು ಅದೇ ಪಂಡಿತ ಹತ್ರ ಕೇಳಬೇಕಲ್ವಾ? ನಾನೇ ಹೋಗಿ ಅದೇ ಪಂಡಿತ ಹತ್ರನೇ ಕೇಳ್ಕೊಂಬರ್ತೀನಿ. ಹೊಂದಾಣಿಕೆ ಆದರೆ ಆಮೇಲೆ ಮುಂದುವರಿಯೋಣ. ಸರಿ ಶಾಂತಕ್ಕ, ನಾನು ಇನ್ನು ಬರ್ತೀನಿ. ಆಯಿತು ಸಿದ್ದಣ್ಣ. ಹೆಂಗೋ ಶಾಂತಕ್ಕಂಗೆ ವಿಚಾರ ಹೇಳಿದ್ದಾಯ್ತು. ಸ್ವಾಮಿ ಅಣ್ಣಂಗೆ ವಿಷಯ ಏನು ಅಂತ ಹೇಳ್ಬಿಟ್ಟು ಬರ್ತೀನಿ. ನೋಡೋಣ ಅವ್ರೇನು ಹೇಳ್ತಾರೆ ಅಂತ. ಜಾತಕ ಎಲ್ಲ ಹೊಂದಾಣಿಕೆ ಆಗಿ ಮದುವೆ ಕೂಡಿ ಬಂದರೆ ಚೆನ್ನಾಗಿರುತ್ತೆ. ಕೋಮಲನ ನಮ್ಮ ಮಗಳು ಥರ ಚೆನ್ನಾಗಿ ನೋಡ್ಕೋಬೋದು ನಾವು ಅವಾಗ. ಶಾಂತಕ್ಕನು ಇದುವರೆಗೂ ಏನು ಸಹಾಯ ಬೇಕಾದರೂ ಕೇಳಿ ಅಂತ ಅಂದ್ರೂ ತಗೊಂಡಿಲ್ಲ. ನನ್ನ ಗೆಳೆಯ ಹೋದಾಗ್ಲಿಂದ ಎಷ್ಟು ಕಷ್ಟಪಡ್ತಾರೆ. ಈ ಮೂಲಕನಾದರೂ ಕೋಮಲನ್ನಾದ್ರೂ ನಮ್ಮ ಮನೆ ಸೊಸೆ ಮಾಡಿಕೊಂಡು ಅವ್ರ ಭಾರನ ಸ್ವಲ್ಪ ಕಮ್ಮಿ ಮಾಡಬೇಕು. ಸ್ವಾಮಿ ಅಣ್ಣ ಎಲ್ಲಿದ್ದೀರ? ಕಾಣಿಸ್ತಾ ಇಲ್ವಲ್ಲ, ಎಲ್ಲೋದ್ರಣ? ಓ ಸಿದ್ಧ ಬಂದ ಅನ್ಸುತ್ತೆ. ಏನು ಕೋಮಲ್ ಅವ್ರ ಅಮ್ಮ ನನ್ನ ವಿಚಾರ ತಗೊಂಡೇನಾದ್ರು ಬೈದ್ಲಾ? ಏನು ಮಾಡಿದ್ಲು ಏನೋ ಗೊತ್ತಿಲ್ಲಲ್ಲ. ಸಿದ್ಧ ಏನಾದರೂ ನಾನೇ ಹೆಣ್ಣು ಕೇಳಕ್ಕೆ ಕಳಿಸಿದ್ದೆ ಅಂತ ಏನಾರು ಹೇಳ್ಬಿಟ್ನಾ? ಏನೋ ಅದಕ್ಕೇನಾರ ಮಾತಾಡೋಕೆ ಬಂದವನ? ಏನಾಯ್ತು ಏನೋ ಗೊತ್ತಿಲ್ವಲ್ಲ. ಏನಾದರೂ ಹಂಗೆ ಅಮ್ಮ ಒಳಗಡೆ ಕೇಳಿರತ್ತಾನೆ ಗೊತ್ತಾಗೋದು ಏನು ವಿಷಯ ಅಂತ. ನೋಡೋಣ ಅದೇನಾಗುತ್ತೋ ಆಗಲಿ. ಅಣ್ಣ ಇದ್ದೀರಾ ಮನೇಲಿ? ಯಾಕಣ್ಣ ಮಾತಾಡ್ತಾ ಇಲ್ವಾ? ಯಾರೂ ಇಲ್ವಾ ಮನೇಲಿ? ಏ ಬಾರ್ಲಾ ಸಿದ್ಧ, ಒಳಗಡೆ ಇದ್ದೀನಿ ಕಣ್ ಬಾರೋ. ಅಣ್ಣೋ ಕೂಗಿ ಕೂಗಿ ಸಾಕಾಗೋಯ್ತು ಕಣಣ್ಣ. ಏನು ಮಾಡ್ತಿದ್ರಣ್ಣ ಇಷ್ಟೋ ತನಕ? ಆನು ಅನ್ಲಿಲ್ಲ ಓನು ಅನ್ಲಿಲ್ವಲ್ಲಣ್ಣ. ಹಿಂದೆ ಕಡೆ ಇದ್ದೆ ಕಣೋ, ಕೇಳಿಸಿಲ್ಲ. ಇವಾಗ ಕೇಳಿಸ್ತು ಅಷ್ಟೇನೆ. ಆಯಿತು ಬಾರೋ ಕೂತ್ಕೊಳ್ಳೋ. ಇವನೇನೋ ಖುಷಿಯಾಗಿರೋದು ನೋಡಿ, ನಾವು ಅಂದ್ಕೊಂಡ್ರೆ ಕೆಲಸ ಆಗಿದೆ ಅಂತ ಅನ್ಸುತ್ತೆ. ಎಲ್ಲ ಸಿದ್ಧ ಏನಂದ್ಲು ನಿಮ್ಮ ಶಾಂತಕ್ಕ? ಹೋಗಿದ್ದೇನೋ ಕೋಮಲ್ ಅವ್ರ ಮನೆಗೆ? ಹ್ಞೂ ಕಣ್ಣಣ್ಣ, ನಿನ್ನ ಮಾತಾಡ್ಕೊಂಡು ಹೋದ್ಮೇಲೆ ಅವ್ರ ಮನೆಗೆ ಹೋಗಿದ್ದೆ. ಹೇಳ್ದೆ ಹಿಂಗೆಲ್ಲ ಹೇಳ್ದೆ, ಏನೇನು ವಿಚಾರ ಇತ್ತು ಹಂಗೆಲ್ಲ ಹೇಳ್ದೆ. ಅದಕ್ಕೇನೆ ಅವ್ರು ಏನಂದ್ರು ಅಂದರೆ, ಏನಂದ್ಲಪ್ಪ ನಿಮ್ಮ ಶಾಂತಕ್ಕ? ನಾನೇ ಕಳಿಸಿರೋದು ಅಂತ ಮಾತ್ರ ಹೇಳಿಲ್ಲ ತಾನೇ ನೀನು? ಇಲ್ಲ ಕಣ್ಣಣ್ಣ, ನೀನು ಕಳಿಸಿರೋದು ಅಂತ ಏನು ಹೇಳಿಲ್ಲ. ಮಾಮೂಲಿ ಅದು ಇದು ಅಂತ ಮಾತಾಡ್ತಾ ನನ್ನ ಮಗಂಗೊಂದು ಹುಡುಗಿನ ನೋಡಿದ್ದೀನಿ. ಆ ಹುಡುಗಿಯವ್ರ ಅಮ್ಮ ಒಪ್ತಾರ ಇಲ್ವಾ ಅಂತ ಅಂದೆ. ಶಾಂತಕ್ಕೂ ನನ್ನ ಮಗನ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಮಾತಾಡಿದ್ರು. ಅದಕ್ಕೆ ಸರಿ ಮಾತಾಡ್ತಾ ಕೇಳಿದೆ. ನನಗೆ ಕೋಮಲನ್ನ ನನ್ನ ಮಗಂಗೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಐತೆ ಶಾಂತಕ್ಕ, ಕೊಡ್ತೀರಾ ಹೇಗೆ ಅಂತ.
ಅದಕ್ಕೆ ಶಾಂತಕ್ಕನು ಒಪ್ಕೊಂಡೈತೆ. ಶಾಂತಕ್ಕದೇನು ತಕರಾರಿಲ್ಲ. ಜಾತಕ ಏನಾರು ಕೂಡ ಬಂದು ಋಣಾನುಬಂಧ ಇದ್ರೆ ಆಗಲಿ ಬಿಡು ಸಿದ್ದಣ್ಣ ಅಂತ ಹೇಳೈತೆ. ಅದಕ್ಕೆ ಈಗ ಪಂಡಿತ್ ಹತ್ರ ಹೋಗಿ ಜಾತಕ ಕೇಳ್ಕೊಬರ್ಬೇಕು ಕಣಣ್ಣ. ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ, ಒಂದು ಮಾತು ನಿಮಗೂ ಹೇಳ್ಬಿಟ್ಟು ಅಂತ ಬಂದೆ ಕಣಣ್ಣ. ಓ, ಇದು ಬೇರೆ ಹೇಳ್ಕಳ್ಸವಳ ಈ ಕೋಮಲವ್ರಮ್ಮ ಜಾತಕ ಬರೋಕ್ಕೆ ಕೇಳಬೇಕು ಅಂತ. ಜಾತಕ ಬಂದರೂ ಮದುವೆ ಆಗಂಗೆ ಮಾಡೋದೆ, ಬರಲಿಲ್ಲ ಅಂದರೂ ಆಗಂಗೆ ಮಾಡೋದೆ ಅಂತ ಮಾಸ್ಟರ್ ಪ್ಲ್ಯಾನ್ ಮಾಡ್ತೀನಿ ನಾನು. ನಾನೆಲ್ಲ ಕೇಳಿದ್ರೆ ನಿಜವಾಗ್ಲೂ ಒಪ್ಕೋತಿರಲಿಲ್ಲ. ನಾನು ಬುದ್ಧಿ ಉಪಯೋಗಿಸಿ ಸಿದ್ದನ್ ಕಳಿಸಿದ್ದೆ, ಒಳ್ಳೇದಾಯಿತು. ಆಯಿತು ನೋಡೋಣ ಅಂತ ಅಂದವಳಲ್ಲ, ಇನ್ನು ಹಳ್ಳಕ್ಕೆ ಬೀಳ್ಸದೆ ಅವಳನ್ನ, ಅವಳ ಮಗಳನ್ನು. ಏನಣ್ಣ ಒಬ್ಬೊಬ್ಬನೇ ಮಾತಾಡ್ಕೊತಾ ಇದೀಯಾ? ಏನು ಯೋಚನೆ ಮಾಡ್ತಾ ಇದೀಯಣ್ಣ? ಅಯ್ಯೋ ಸಿದ್ಧ, ಅದೇನಂತ ಹೇಳಿ ನನಗಾಗಿರೋ ಖುಷಿನ ನಿನಗೆ ಹೇಳೋಕ್ಕೆ ಆಯ್ತಾ ಇಲ್ಲ ಪದಗಳಲ್ಲಿ, ಅಷ್ಟು ಖುಷಿ ಆಗ್ತೈತೆ ಗೊತ್ತಾ. ಅಂತ ಇಂತೂ ನಾವು ಅಂದ್ಕೊಂಡಂಗೆ ಕೋಮ್ಲನ್ನ ನಿನ್ನ ಮಗನ ಮದುವೆ ಮಾಡ್ತಾ ಇದೀವಲ್ಲ ಅನ್ನೋದೇ ಖುಷಿ ಆಗ್ತಾ ಇರೋದು. ನಾನಂತೂ ಇಷ್ಟು ಬೇಗ ಈ ಥರ ಕೆಲಸಗಳೆಲ್ಲ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಕಣೋ ಸಿದ್ಧ. ಆ ಹುಡುಗಿದೇ ಚಿಂತೆ ಆಗ್ಬಿಟ್ಟಿತ್ತು ಗೊತ್ತಾ. ಈಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗೈತೆ. ಜಾತಕ ತಾನೇ ಆಯಿತು, ಕೇಳೋಣ ಬಿಡು. ನಾನೇ ಹೋಗಿ ಕೇಳ್ಕೊಬತ್ತೀನಿ ಕಣಿಸ್ತಿದ್ದ. ನನಗೂ ಸ್ವಲ್ಪ ಆ ಕಡೆ ಕೆಲಸ ಐತೆ, ನೀನೇನು ಚಿಂತೆ ಮಾಡಬೇಡ, ನೀನೇನು ಬರೋಕ್ಕೆ ಹೋಗ್ಬೇಡ. ನಾನೇ ಹೋಗಿ ಕೇಳ್ಕೊಂಬಂದು ನಿನ್ಗೆ ಹೇಳ್ತೀನಿ. ಅದನ್ನು ನೀನು ಕೋಮಲವ್ರ ಅಮ್ಮಂಗೆ ಹೇಳಿದ್ರೆ ಸಾಕು. ನಾನು ಹೇಳಿದ್ದೀನಿ ಕಣಣ್ಣ, ಮದುವೆ ಬೇಕಾದ್ರೆ ನಾವೇ ಮಾಡ್ಕೋತೀವಿ ಅಂತಲೂ ಹೇಳಿದ್ದೀನಿ ನಾನು ಶಾಂತಕ್ಕನಿಗೆ. ಬಿಡೋ ಸಿದ್ಧ, ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ. ನಾನಿಲ್ವೇನೋ, ನಾನೇನೋ ಒಂದು ಮಾಡ್ತೀನಿ ಬಿಡೋ. ಕೋಮಲ ನನ್ನ ಮಗಳು, ಅವಳನ್ನ ಸುಲಭವಾಗಿ ಬಿಡೋಕ್ಕಾಗುತ್ತೇನೋ. ಆಯ್ತು ಕಣಣ್ಣ, ನಾನೇನು ಬರ್ತೀನಿ. ಇದೇ ವಿಚಾರನ ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಕೂತ್ಕೊಳ್ಳೋ ಸಿದ್ಧ, ಊಟ ಮಾಡ್ಕೊಂಡು ಹೋಗುವಂತೆ. ಇಲ್ಲ ಕಣಣ್ಣ, ಮನೆಯಿಂದ ಹೊರಟಿ ಎಷ್ಟೊತ್ತಾಯ್ತು. ನನ್ನ ಹೆಂಡತಿ ಕಾಯ್ತಾ ಇರ್ತಾಳೆ ಕಣಣ್ಣ. ಮೊದಲು ಮನೆ ಕಡೆ ಹೋಗ್ಬೇಕು. ದನ ಕರಿಗೆಲ್ಲ ನೀರು ಕುಡ್ಸಿರಲ್ಲ ಕಣಣ್ಣ, ಲೇಟ್ ಆಯ್ತದೆ. ಬರ್ತೀನಿ ಕಣಣ್ಣ ಇನ್ನ.